ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿರಬೇಕು, ಅದರಲ್ಲಿ ನಾನು ಇರಬೇಕು ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇನ್ನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಬುಧವಾರದ್ದು ವಿಡಿಯೋ, ಇದು ಬುಧವಾರದ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್. ಇದು ಸ್ವಲ್ಪ ಬೇಗನೆ ಎದ್ದು ಎಲ್ಲ ಕೆಲಸ, ಹೊರಗಡೆ ಕೆಲಸ, ಕಸ ಎಲ್ಲ ಗುಡಿಸ್ಕೊಂಡು ಎಲ್ಲ ಹೊರಗಡೆ ಕೆಲಸ ಮುಗಿಸ್ಕೊಂಡೆ. ಹೊರಗಡೆ ಕೆಲಸ ಮುಗಿಸಿ ಇನ್ನೇನು ಅಡುಗೆ ರೂಮಕ್ಕೆ ಬಂದು ಪಾತ್ರೆ, ಗ್ಯಾಸ್ ಕಟ್ಟೆ ಎಲ್ಲ ತೊಳ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಸಾರು ಮಧ್ಯಾಹ್ನಕ್ಕೆ ಮಾಡೋಣ ಅಂತ ಸಾನು ಬೇಬಿ ಒಂದು ಸ್ವಲ್ಪ ತಿಂಡಿ ಕೇಳಿದ್ಲು. ಅಮ್ಮ ತಿಂಡಿ ಮಾಡಿಕೊಡು ಟಮಟ ಬಾತ್ ಅಂತ. ಸೊ ಹಾಗಾಗಿ ನಾನು ತಿಂಡಿ ಮಾಡೋಣ, ಟಮಟ ಬಾತೆ ಮಾಡೋಣ ಅಂತ ಅಂದ್ಕೊಂಡು ಟಮಟ ಬಾತಿಗೆ ರೆಡಿ ಮಾಡಿದೆ. ಅಂತಂದರೆ ನಾನು ಟಮಟ ಬಾತಿಗೆ ಇಷ್ಟ ಹಾಕೋದು ಟಮಟೆ ಹಣ್ಣು ಒಂದು ಸ್ವಲ್ಪ, ಅಂದರೆ ನಾಟಿ ಟಮಟೆ ಹಣ್ಣು ದಪ್ಪಕ್ಕೆ ಹಚ್ಕೊತೀನಿ ನಾನು ಸಣ್ಣದಾಗಿ. ಮತ್ತು ಈರುಳ್ಳಿ, ಸ್ವಲ್ಪ ಜೀರಿಗೆ, ಸಾಸಿವೆ, ಪಲಾವ್ ಪೌಡ್ರಲ್ಲ ಪಲಾವ್ ಎಲೆ ಹಾಕ್ಕೊತೀನಿ. ಹಾಗೆ ಸ್ವಲ್ಪ ಮೆಣಸು, ಚಕ್ಕೆ, ಒಂದು ಸ್ವಲ್ಪ ಒಂದು ಏಲಕ್ಕಿ ಹಾಕ್ಕೊತೀನಿ ಇಷ್ಟೇ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ನಾನು. ಇಷ್ಟೇ ಟಮಟ ಬಾತಿಗೆ ಹಾಕೋದು. ಆದಷ್ಟು ಟಮಟ ಬಾತಿಗೆ ನಾಟಿ ಟಮಟೆ ಹಣ್ಣು ತೊಗೊಂಡ್ರೆ ಚೆನ್ನಾಗಿ, ಯಾಕಂದರೆ ಹುಳಿ ಇರುತ್ತಲ್ವ ಟಮಟ ಬಾತಿ ಟೇಸ್ಟ್ ಸಿಗುತ್ತೆ. ಈ ಹೈಬ್ರಿಡ್ ಟಮಟೆ ಹಣ್ಣು ಅಂದರೆ ಉದ್ದಕ್ಕಿರುತ್ತಲ್ಲ, ಸೇಬಿದ್ದೋಗೆ ಆ ಥರ ಚೆನ್ನಾಗಿರಲ್ಲ ಟಮಟ ಬಾತಿಗೆ. ಆದಷ್ಟು ಟಮಟ ಬಾತಿಗೆ ನೀವು ನಾಟಿ ಟಮಟೆ ಹಣ್ಣೆ ತೊಗೊಳ್ರಿ. ಹುಡುಗರು ಸ್ವಲ್ಪ ಬೇಗನೆ ಎದ್ದಿದ್ರು ಇವತ್ತು. ಸೊ ಹಾಗಾಗಿ ನಂದು ಕೆಲಸ ಬೇಗನೆ ಆಯಿತು. ಹುಡುಗರು ಎದ್ದಾಳಿದ್ರೆ ಬೆಡ್ರೂಮಲ್ಲೂ ಬ್ರೆಶ್ಶೀಟು ಎಲ್ಲ ಕ್ಲೀನ್ ಮಾಡೋಂಗೆ ಆಗುತ್ತಲ್ವ. ಜಲ್ದಿ ಎದ್ದುಬಿಟ್ರೆ ಅದೇ ಒಂದು ದೊಡ್ಡ ಕತೆ ಆಗಿಬಿಡುತ್ತೆ ಬೆಡ್ರೂಮ್ ಕ್ಲೀನ್ ಮಾಡೋದು. ಯಾಕಂದರೆ ರಾತ್ರಿ ಎಲ್ಲ ಆಟ ಆಡಿರ್ತಾರೆ. ನಮ್ಮ ಪಾತು ಎಲ್ಲ ಆಟ ಆಡಿ ಎಲ್ಲೇ ಸಾಮಾನು ಅಲ್ಲೇ, ಆಟ ಸಾಮಾನು ಅಲ್ಲೇ ಬಿಟ್ಬಿಟ್ಟಿರ್ತಾನೆ. ಸೊ ಹಾಗಾಗಿ ನನಗೆ ಒಂದು ಸ್ವಲ್ಪ ಬೆಡ್ರೂಮ್ ಕ್ಲೀನ್ ಮಾಡೋದೇ ಕಷ್ಟ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಅದೇ ಒಂದು ಕೆಲಸ ಆಗಿಬಿಡುತ್ತೆ. ಅವರು ಸ್ವಲ್ಪ ಜಲ್ದಿನೇ ಎದ್ದಿದ್ರು. ಹಾಗಾಗಿ ಹೊರಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಇನ್ನು ನಾನು ಒಳಗಡೆ ಬಂದು ಅಡುಗೆ ರೂಮ್ನಾಗಳ್ದು ಕೆಲಸ ಮುಗಿಸಿ ಟಮಟ ಬಾತಿಗಿಟ್ಟು ನಾನು ಇನ್ನು ಬೆಡ್ರೂಮ್ ಕ್ಲೀನ್ ಮಾಡಿಕೊಂಡೆ. ಅದು ಶೂಟ್ ಮಾಡಲಿಲ್ಲ. ಇನ್ನು ಟಮಟ ಬಾತಿಗೆ ನೋಡಿ ಕುಕ್ಕರ್ ಒಳಗಡೆ ಎಣ್ಣೆ ಹಾಕ್ಬಿಟ್ಟು, ಇದು 10 ಲೀಟ್ರ್ ಕುಕ್ಕರಿಂದು. ಸೊ ನಮ್ಮದು ಸ್ವಲ್ಪ ಭಾಳ ಟಮಟ ಬಾತ್ ಮಾಡೋದು ಅಂತಂದರೆ ನಾನು ಒಂದು ಸೇರ್ ಮೇಲೆ ಒಂದು ಪಾವು ಹಾಕ್ತೀನಿ, ಅಕ್ಕಿ ಅಷ್ಟು ಹಾಕ್ತೀನಿ. ಸೊ ಹಾಗಾಗಿ ನಮ್ಗೆ 10 ಲೀಟ್ರ್ ಕುಕ್ಕರಿಂದೇ ಚೆನ್ನಾಗಿ ಟಮಟ ಬಾತ್ ಮಾಡೋಕ್ಕೆ. ನಾನು ಪಲಾವ್ ಆಗಲಿ, ಟಮಟ ಬಾತ್ ಆಗಲಿ, ಏನಾನ ಬಿರಿಯಾನಿ ಆಗಲಿ ಮಾಡಿದರೆ ನಾನು ಇದ್ರೊಳಗಡೆ ಮಾಡೋದು. ಸೊ ಹಾಗಾಗಿ ದೊಡ್ಡ ಕುಕ್ಕರು, ಈ ಕುಕ್ಕರನ್ನೇ ಇಟ್ಕೊಂಡಿದ್ದೀನಿ. ಇನ್ನು ಅದರೊಳಗಡೆ ಎಣ್ಣೆ ಕಾದ್ಮೇಲೆ ಈ ಥರ ಟಮಟೆ ಹಣ್ಣು, ಈರುಳ್ಳಿ, ಕರಿಬೇವು ಎಲ್ಲ ಚೆನ್ನಾಗಿ ಕುದಿಸ್ಕೊತೀನಿ. ಕುದಿಬೇಕು ಚೆನ್ನಾಗಿ. ಟಮಟೆ ಹಣ್ಣೆಲ್ಲ ನುಣ್ಣಗಾಗಬೇಕು. ಈರುಳ್ಳಿ ಎಲ್ಲ ನನ್ನ ಜೊತೆಗೆ ಹಾಕ್ಕೊಬಿಡ್ತೀನಿ. ಇದೊಂದು ಸ್ವಲ್ಪ ಮುಕ್ಕಾಲು ಭಾಗ ಕುದ್ದ ಮೇಲೆ ಒಂದು ಸ್ವಲ್ಪ ಅರಿಶಿಣದ ಪುಡಿ ಮತ್ತು ನಾನು ಬಿರಿಯಾನಿ ಪೌಡರ್ ಹಾಕ್ತೀನಿ. ಸೊ ಬಿರಿಯಾನಿ ಫ್ಲೇವರ್ ಬರುತ್ತೆ ಹಾಕಿದರೆ. ಟಮಟ ಬಾತ್ ಅಂತಂದರೆ ಈ ಹುಳಿ ಇರುತ್ತೆ. ಟಮಟ ಬಾತ್ ಟೇಸ್ಟ್ ಇರಲ್ಲ ನನಗೆ. ಒಬ್ಬೊಬ್ರದ್ದೇ ಒಂದೊಂದು ಟೇಸ್ಟು. ನನಗೆ ಟಮಟ ಬಾತ್ ಪೌಡ್ರ್ ಹಾಕಿದ್ದೆ ಸರಿ ಹೋಗಲ್ಲ ನನಗೆ ಟಮಟ ಬಾತು. ಸೊ ಹಾಗಾಗಿ ನಾನು ಬಿರಿಯಾನಿ ಪೌಡ್ರ್ ಹಾಕ್ತೀನಿ. ಸ್ವಲ್ಪ ಅರಿಶಿಣದ ಪುಡಿ, ಹಾಗೆ ಖಾರದ ಪುಡಿ. ಆಗ ನೋಡಿ, ಇದೇ ಬಿರಿಯಾನಿ ಪೌಡರ್ ನಾನು ಹಾಕೋದು. ಹಾಗೆ ಸ್ವಲ್ಪ ಖಾರದ ಪುಡಿ ಮತ್ತು ಅರಿಶಿಣದ ಪುಡಿ ಹಾಕ್ತೀನಿ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಕುದಿಸ್ಕೊತೀನಿ. ಚೆನ್ನಾಗಿ ಕುದಿಸ್ತೀನಿ. ಚೆನ್ನಾಗಿ ಕುದೀತಾ ಆಗಲೇ ಎಣ್ಣೆ ಎಲ್ಲ ಮೇಲ್ಗಡೆ ತೇಲಿರುತ್ತೆ. ಅಷ್ಟು ಕುದಿಬೇಕು ಚೆನ್ನಾಗಿ. ಆ ಥರ ಎಣ್ಣೆ ಎಲ್ಲ ಮೇಲಕ್ಕೆ ತೇಲಿದ್ರೆ ಚೆನ್ನಾಗಿ ಕುದ್ದೈತಂತಾನೆ ಅರ್ಥ. ಎಲ್ಲ ಫ್ಲೇವರು, ಅಂದರೆ ನಾವು ಬಿರಿಯಾನಿ ಪೌಡ್ರ್ ಅದು ಹಾಕಿರ್ತೀವಲ್ವ, ಅದು ಎಲ್ಲ ಫ್ಲೇವರ್ ಬಿಟ್ಕೊಂಡಿರುತ್ತೆ ಅದರೊಳಗಡೆ. ಅಷ್ಟೊತ್ತಿಗೆ ನಾನು ಇನ್ನೇನು ಅಕ್ಕಿ ತೊಳೆದು ಒಂದು ಸ್ವಲ್ಪ ನೆನೆಸಿಟ್ಕೊಂಡಿರ್ತೀನಿ. ನಾನು ಅಕ್ಕಿನ ಅಂದರೆ ಒಂದು 5 ನಿಮಿಷ ಅಷ್ಟೇ. 5 ನಿಮಿಷನೂ ಇಲ್ಲ, ಒಂದು 2-3 ನಿಮಿಷ ನೆನೆಸ್ತೀನಿ ಅಷ್ಟೇ. ನಾನು ಅಕ್ಕಿನ ಭಾಳ ಹೊತ್ತು ನೆನೆಸಲ್ಲ. ಯಾಕಂದರೆ ನಾವು ಸೊಸೈಟಿ ಅಕ್ಕಿ ಅಲ್ವಾ ಹಾಕೋದು. ನಾನು ಸೊಸೈಟಿ ಅಕ್ಕಿಲೇ ತಿಂಡಿ ಮಾಡೋದು. ನಾವು ಮೊಸರು ಅಕ್ಕಿ ತಿನ್ನಲ್ಲ ನಮ್ಮ ಮನೇಲಿ, ನಾನು ಮಾಡಲ್ಲ. ನಾವು ತಿನ್ನೋದೇ ಇಲ್ಲ. ನೀವು ಆಶ್ಚರ್ಯ ಪಡ್ಬೋದು, ಮೊಸರು ಅಕ್ಕಿ ತಿನ್ನೋದೇ ಇಲ್ವ ಅಂತ. ನಮ್ಮ ಮನೆಗೆ ಗಂಡ್ಮಕ್ಳು ತಿನ್ನೋದೇ ಇಲ್ಲ. ನಾವು ಹೆಣ್ಮಕ್ಳು ತಿಂತೀವಿ, ನಮ್ಗೆ ಅಭ್ಯಾಸ ಇದೆ. ಆದರೆ ನಮ್ಮ ಮನೇಲಿ ಗಂಡು ಮಕ್ಕಳು ಮೊಸರು ಅಕ್ಕಿನೇ ತಿನ್ನಲ್ಲ. ತಿಂಡಿ ಮಾಡಿದ್ರೂ ತಿನ್ನಲ್ಲ. ಮಾಮೂಲಿಗ ಈ ಥರ ಅನ್ನ ಮಾಡ್ತೀವಿ ಅಂತಂದ್ರೂ ತಿನ್ನಲ್ಲ. ನಾನು ನೋಡೋಣ ಅಂತ ತಿಂಡಿಗಿರುತ್ತೆ ಅಂತ ಒಂದು ಪ್ಯಾಕೆಟ್ ತಂದ್ಕೊಂಡಿದ್ದೆ, ಬುಲೆಟ್ ರೈಸು. ನಾವು ಅನ್ನ ಮಾಡಿದ ದಿವಸನೇ ಗಲಾಟೆ ಮಾಡೋರು. ನಮ್ಮ ಯಜಮಾನ್ರೆ ಮಾಡೋರು ನನ್ನ ಮೇಲೆ, ಯಾಕೆ ಮಾಡಿದ್ದು ಈ ಅನ್ನ, ಸಮಾಧಾನ ಆಗಲ್ಲ ತಿನ್ನೋದಕ್ಕೆ, ಇದೇನು ತಿನ್ನಂಗೆ ಅನ್ನಿಸ್ತತ ಈ ಅನ್ನ ಅಂತ ಬೈತಾರೆ. ಸೊ ಹಾಗಾಗಿ ನಮ್ಮ ಮೊಸರು ಅಕ್ಕಿ ನಾವು ಯೂಸ್ ಮಾಡಲ್ಲ. ರೇಷನ್ ಅಕ್ಕಿನೇ ನಾವು ಯೂಸ್ ಮಾಡೋದು. ರೇಷನ್ ಅಕ್ಕಿ ಮತ್ತು ನಮ್ಮ ಅಮ್ಮವರು ಊರಿಂದ ಬೆಳೆದಿರೋ ಅಕ್ಕಿ ಹಾಕ್ಕೊಳಿಸ್ತಾರೆ. ಸೊ ನೀವು ಕೇಳ್ಬೋದು, ಇವು ಬೆಳೆದಿರೋವೆ ಅಂತ. ಸೊ ಅವು ಅಂತಂದರೆ ಬೆಳೆದಿರೋ ಹಾಗೆ ನಾವೇ ಬೆಳೆದ್ಬಿಟ್ಟು, ಅಮ್ಮವರೇ ಬೆಳೆದ್ಬಿಟ್ಟು ಮಿಷನಿಗೆ ಹಾಕ್ಸ್ಬಿಟ್ಟು, ಅಂದರೆ ಜಿನ್ನಕ್ಕೆ ಹಾಕ್ಸ್ಬಿಟ್ಟು ಆ ಅಕ್ಕಿನ ಮತ್ತು ಹಂಗೆ ನಮಗೆ ಹಾಕ್ಕೊಳಿಸ್ತಾರೆ. ಸೊ ಮಧ್ಯದಾಗ ಅವು ಇರ್ತವೆ ನಮಗೆ.
ಅಮ್ಮವ್ರು ಹಾಕ್ಕೊಳ್ಸಿರೋ ಅಕ್ಕಿ ಇರೋದಕ್ಕೇ ನಮಗೆ ಮೇಂಟೈನ್ ಆಗೋದು. ಯಾಕಂದರೆ ನಾವು ಭಾಳ ಜನ ಅಲ್ವಾ ಇರೋದು, 8 ಜನ ನಮ್ಮ ಮನೇಲಿರೋದು. ಈಗ ಸೊಸೈಟಿಗೆ ಬೇರೆ 3 kg ಅಲ್ವಾ ಕೊಡೋದು. ಸಿದ್ದರಾಮಯ್ಯ ಅವೇನೋ 5 ಗ್ಯಾರಂಟಿಗಳು ಅಂತ ಅಂದ್ಬಿಟ್ಟು ಅಕ್ಕಿ ಹಾಕ್ತೀನಿ ಅಂತಂತ ಏನೋ ಹೇಳಿ ಒಂದೇನೋ ಮಾಡಿದ್ರು ಅನ್ನೋ ಹಾಗೆ 10 kg ಅಕ್ಕಿ ಕೊಡ್ತೀನಿ ಅಂತ ಹೇಳಿದರು. ಸೊ ನಾವು ಓಟ್ ಹಾಕಿ ಗೆಲ್ಸಿದ್ದಕ್ಕಾಗಲಿ ಅಟ್ಲೀಸ್ಟ್ ಒಂದು 5 kg ಆದರೂ ಕೊಡ್ತಾರಂತ ನೋಡಿದರೆ ಕೇಂದ್ರ ಸರ್ಕಾರದಿಂದ ಮಾಮೂಲು ಏನು ಬರಬೇಕು ನಮಗೆ 5 kg ಬರ್ತಿದ್ದಾವೆ, ಅವಿಲ್ಲ ಅಂತ ಹೇಳಲ್ಲ. ಕೇಂದ್ರ ಸರ್ಕಾರದಿಂದ ನಮ್ಮ ಕರ್ನಾಟಕ ಸರ್ಕಾರದಿಂದ ಬರೋ ದುಡ್ಡು ಹಾಕ್ತಾರ್ರಿ, ದುಡ್ಡು ಬೀಳ್ತವೆ ನಮಗೆ. ದುಡ್ಡು ಏನಕ್ಕೆ ಯೂಸ್ ಆಗುತ್ತೆ ಹೇಳ್ರಿ? ಈಗ ಅಕ್ಕಿನೇ 25 ರೂಪಾಯಿ, ರೇಷನ್ ಅಕ್ಕಿನೇ ನಾವು ತೊಗೋಬೇಕು ಅಂತಂದರೆ 25 ರೂಪಾಯಿ 30 ರೂಪಾಯಿ ಹೇಳ್ತಿದ್ದಾರೆ kg ಮಾರೋರು. ಅವನ್ನ ಹೇಗೆ ತೊಗೋಬೇಕು ಹೇಳ್ರಿ? ಅವ್ರು ನೋಡಿದರೆ ಕರೆಕ್ಟಾಗಿ ಗೌರ್ಮೆಂಟ್ ಅವ್ರು 33 ರೂಪಾಯಿ 34 ರೂಪಾಯಿ ಲೆಕ್ಕ ಹಾಕಿರ್ತಾರೆ. ನಮಗೆ ಅಕ್ಕಿ ಸಿಗಬೇಕಲ್ಲ, ದುಡ್ಡು ಕೊಟ್ಟಿರ್ತಾರೆ ಅವರು. ಅಕ್ಕಿ ತೊಗೊಳೋಣ ಅಂತ ಅಕ್ಕಿ ಸಿಗಬೇಕಲ್ವ ನಮಗೆ. ನಮ್ಮ ಮನೇಲಿ ಮೊಸರು ಅಕ್ಕಿ ತಿನ್ನಲ್ಲ. ಅಕ್ಕಿ ತಿನ್ನೋದಾಗಿದ್ದರೆ ನಾವು ತಂದ್ಕೊಬಿಡ್ತಿದ್ವಿ. ಆದರೆ ಮೊಸರು ಅಕ್ಕಿ ತಿನ್ನಲ್ಲ. ಈ ರೇಷನ್ ಅಕ್ಕಿನೇ ಹುಡುಕ್ಬೇಕು ಎಷ್ಟೊತ್ತಿದ್ರು. ನಿಮ್ತಾಗಿದ್ದಾವ ಅಂತ ಎಲ್ಲರನ್ನ ಕೇಳ್ಕೆ ಬರೋ ಹಾಗಾಗ್ಬಿಟ್ಟೈತೆ ನಮಗೆ. ಅದೇ 10 kg ಅಕ್ಕಿ ಕೊಟ್ಟಿದ್ರೆ ನಮಗೆ ಯಾರನ್ನೂ ಕೇಳೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಆಗ ಅನ್ನಿಸ್ತು ಫ್ರೆಂಡ್ಸ್, ನನಗೆ ಹೇಳ್ಬೇಕು ಅನ್ನಿಸ್ತು, ಇದ್ರ ಬಗ್ಗೆ ಹೇಳ್ತಿದ್ದೀನಿ. ಆದಷ್ಟು ಆಗ ಕರೋನಾ ಇದರಲ್ಲಿ 10 kg ಅಕ್ಕಿ ಕೊಟ್ರಲ್ವ, ಆಗ ಈ ರೇಷನ್ ಅಕ್ಕಿ ತಿಂದಿದ್ದವರೆಲ್ಲ ಮಾರ್ಕೊಬಿಟ್ರು. ಸುಮ್ಮನೆ ಮಾರೋದು ಆಟ ಟೆಂಪೋ ಆಟ ಎಲ್ಲ ಬರೋದು, ಹಾಕೊಂಡು ಹೋಗೋದು, ಮಾರೋದು, ಡೈರೆಕ್ಟಾಗಿ ಅಲ್ಲೇ ತೂಕ ಮಾಡೋದು, ಮನೆ ಮುಂದೆ ಕೊಡೋದು. ಆಗ ಮಾಡೇ ನಮಗೆ ಈ ಥರ ರೇಷನ್ ಇಲ್ದಂಗೆ ಅಂದರೆ ಕಮ್ಮಿ ಕೊಡೋ ಹಾಗೆ ಮಾಡಿಬಿಟ್ಟಿದ್ದಾರೇನೋ ಅವರೇ ನಮಗೆ ಅಂತ ಅನ್ನಿಸ್ಬಿಡುತ್ತೆ ಒಂದೊಂದು ಸತಿ. ಏನು ಮಾಡೋಣ, ನಮ್ಮ ಮಿಡ್ಲ್ ಕ್ಲಾಸ್ ಲೈಫೇ ಇಷ್ಟ ಅಲ್ವಾ ಫ್ರೆಂಡ್ಸ್? ಏನು ಮಾಡೋಕ್ಕಾಗಲ್ಲ. ನಾವು ಮಿಡ್ಲ್ ಕ್ಲಾಸಾಗಿ ಹುಟ್ಟಿದ್ದೀವಿ, ಹೀಗೆ ಬದುಕಬೇಕು ಅನ್ನೋದು ಬರ್ದಿರುತ್ತೆ. ನಮ್ಮ ಹಣೆ ಬರದಲ್ಲಿ ಹೀಗೆ ಬದುಕಬೇಕು. ಇನ್ನು ನೋಡಿ, ವಿಸಲ್ಲೂ ಕುಕ್ಕರೆಲ್ಲ ಅಕ್ಕಿ ಹಾಕಿ ವಿಸಲ್ ಹೊಡ್ಸಿದೆ. ನಾನು ಒಂದೇ ವಿಸಲ್ ಹೊಡ್ಸೋದು. ಒಂದು ವಿಸಲ್ ಹೊಡ್ಸಿ ಫುಲ್ ಗಾಳಿ ಹೋಗೋ ತನಕ ನಾನು ಹಾಗೆ ಬಿಟ್ಟು ನೋಡಿ, ಈ ಥರ ಗಾಳಿ ಎಲ್ಲ ಹೋದ್ಮೇಲೆ ಈ ಥರ ಮುಚ್ಚಳ ತೆಗೆದ್ರೆ ಈ ಥರ ಎಲ್ಲ ಟಮಟೆ ಹಣ್ಣು ಸ್ವಲ್ಪ ಮೇಲಕ್ಕೆ ಬಂದಿರುತ್ತೆ. ಸೊ ಎಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ರುಚಿಯಾದ ಟಮಟ ಬಾತ್ ರೆಡಿ ಆಗುತ್ತೆ. ಇನ್ನು ನನ್ನ ಮಗಳೂ ಸ್ಕೂಲಿಗೆ ಹೊರಟಿದ್ಲು, ಅವಳಿಗೂ ಹಾಕ್ಕೊಟ್ಟೆ. ಅಷ್ಟರಲ್ಲಿ ಇವ್ರು ಯಾರೋ ಬಂದರು. ಇವ್ರಿಗೆ ಫುಲ್ಲು ಸೊಂಟ ನೋವು, ಬೆನ್ನು ನೋವು ಕಣ್ರಿ, ಕಾಲು ನೋವು ಫುಲ್ ಅಂತಂದರೆ ಅವ್ರು ನಡೆಯಲ್ಲ. ಯಾರನ್ನ ಒಬ್ಬರು ಸಪೋರ್ಟ್ ಇಲ್ಲದೆ ಇವ್ರು ನಡೆಯೋಕ್ಕೆ ಬರಲ್ಲ ಇವರಿಗೆ, ಅಷ್ಟು ಹೇಳ್ಬೋದು. ಅಷ್ಟು ಸೊಂಟ ನೋವಿಸ್ಕೊಬಿಟ್ಟಿದ್ದಾರೆ. ಎಲ್ಲೋ ಗಾಡಿ ಮೇಲಿಂದ ಬಿದ್ದಿದ್ರಂತ ಇವರು. ಆಗಲೇ 10 ವರ್ಷ ಆಗೈತಂತ ಇವ್ರು ಬಿದ್ದುಬಿಟ್ಟು. ಮೊನ್ನೆ ಹಿಂದೆ ಇದ್ದಾರಲ್ಲ ಅವ್ರ ಅಳಿಯ, ಅಂದರೆ ಮಗಳು ಕೊಟ್ಟಿದ್ದಾರಂತೆ. ಅವ್ರ ಅಳಿಗೆ ಯಾರೋ ಬೇರೆ ಅಂದರೆ ನಮ್ಮ ತಾತನ ಹತ್ರ ಹಾಕ್ಸ್ಕೊಂಡು ಹೋಗಿರೋರು, ವಾಸಿ ಆಗಿರೋರು ಹೇಳಿದ್ರಂತೆ, ಇಂಥ ಊರು, ಇಲ್ಲಿ ಹೋಗ್ರಿ ಚೆನ್ನಾಗಿ ವಾಸಿ ಆಗುತ್ತೆ ಅಂತ. ಸೊ ಹಾಗಾಗಿ ಅವ್ರು ಬಂದಿದ್ದಾರೆ. ಇವ್ರ ಪಾಪ ನಮ್ಮ ತಾತ ಅವರು ಬೇರೆ ಕಡೆ ಎಲ್ಲ ಫೋನ್ ಮಾಡಿದ್ರು, ಯಾರೋ ಕಟ್ಟೋಕ್ಕಂತಾನೆ. ಅವ್ರು ಬಂದು ಕರ್ಕೊಂಡು ಹೋಗಿದ್ರು. ಇವ್ರ ಪಾಪ 10 ಗಂಟೆಗೆ ಬಂದವ್ರು ಕಣ್ರಿ. ನಮ್ಮ ತಾತ 12:30 ಆದ್ರೂ ಬರಲಿಲ್ಲ. ಅಂದರೆ ಅವರಲ್ಲಿ ಫೋನ್ ನೆಟ್ವರ್ಕ್ ಇಲ್ಲಂತೆ. ಫೋನ್ ಮಾಡಿದರೆ ತಾತಂದು ಫೋನ್ ಹೋಗೋಂಗಿಲ್ಲ. ಏನು ಮಾಡಬೇಕಪ್ಪ, ಮತ್ತೆ ಊರಿಗೆ ಹೋಗ್ರಿ, ನಾಳೆ ಬರ್ರಿ ಅಂತ ಹೇಳಿದರೆ, ಇಲ್ಲಮ್ಮ ಮತ್ತೆ ಇವಾಗ ಹೋಗಿ ಎಲ್ಲಿ ವಾಪಸ್ ಬರೋಕ್ಕಾಗಲ್ಲ, ನಾನೇ ಹೋಗಿ ಬರ್ತೀನಿ, ಫೋನ್ ಹೋಗಂಗಿಲ್ಲ ಅಂತ ಭಾಳ ಸತಿ ಫೋನ್ ಟ್ರೈ ಮಾಡಿದರು. ಮಾಡಿದ ಮೇಲೆ ಫೋನ್ ಹೋಯ್ತು ನಮ್ಮ ತಾತನಿಗೆ. ಆಗ ಅವರು ಹೇಳಿದರು, ಇಂಥ ಹತ್ರ ಇದ್ದೀನಿ ಬರ್ರಿ ಅಂತ. ಅಂದರೆ ನಮ್ಮೂರಿಂದ 10 ಕಿಲೋಮೀಟ್ರ್ ಆಗುತ್ತೆ, 10-15 ಆಗುತ್ತೆ. ಅವಾಗ ಹೋಗಿ ಅವ್ರ ಅಳಿಯನೇ ಬಂದರು. ಅವರು ನಮ್ಮ ಮನೆ ಹತ್ರನೇ ಕೂತಿದ್ರು. ಅವ್ರ ಅಳಿಯ ಹೋಗಿ ನಮ್ಮ ತಾತನ ಕರ್ಕೊಬಂದು. ನಮ್ಮ ತಾತ ಬಂದ ತಕ್ಷಣ ಅವರಿಗೆ ಉಳುಕು ಬರೆದ್ರು. ಯಾವ ಊರು ಅಂತ ಕೇಳಿದರು. ಸೊ ನಾನು ಊರು ಮೆನ್ಷನ್ ಮಾಡಲ್ಲ ಅವರದು. ಯಾವ ಊರು ಅಂತ ಕೇಳಿದರು. ಅವರು ಇಂಥ ಊರು ಅಂತ ಹೇಳಿದರು. ಮತ್ತು ಅವ್ರಿಗೆ ಉಳುಕು ಬರೀತಾರೆ ನಮ್ಮ ತಾತ. ಯಾವತ್ತೇ ಆಗಲಿ ಉಳುಕು ಬರೆದ್ಬಿಟ್ಟು ನಮ್ಮ ತಾತ ಹಾಕೋದು. ನೋಡಿ, ಉಳುಕು ಬರೆದಿದ್ದೊಂದು 10 ನಿಮಿಷ ಬಿಟ್ಟು ಮತ್ತೆ ಮಂಚದ ಮೇಲೆ ಮಲಗಿಸಿದ್ರು. ಮಂಚದ ಮೇಲೆ ಮಲಗಿಸಿದಾಗ ಅವರು ಎಷ್ಟು ಟೈಟಾಗಿ ಫುಲ್ ಟೈಟಾಗಿ ಇಟ್ಕೊಬಿಟ್ಟಿದ್ರು ಬಾಡಿನ. ಅಷ್ಟು ಟೈಟಾಗಿ ಇಟ್ಕೊಬೇಡಪ್ಪ, ಲೂಸಾಗಿ ಬಿಡು ಅಂತಂತ ಹೇಳಿದರು ತಾತ ಅವರು. ಮತ್ತು ನಮ್ಮ ತಾತ ಸ್ವಲ್ಪ ಭಾಳ ಈ ಥರ ಬೆಳ್ಳ ಹಾಕಿ ಪ್ರೆಸ್ ಮಾಡಿದ್ರು ಅವ್ರಿಗೆ ನೋವಾಗಂಗಿಲ್ಲ ಪಾಪ. ಅಷ್ಟು ಬೆನ್ನು ಮರಗಟ್ಬಿಟ್ಟಿದೆ ಅವರಿಗೆ ಪಾಪ. ಏನು ಹೇಳ್ಬಾರ್ದು ಕಣ್ರಿ, ಅವ್ರಿಗೆ ಮಾತಾಡೋಕ್ಕೆ ಸಮೇತ ಅವ್ರಿಗೆ ವಾಯ್ಸ್ ಬರ್ತಿಲ್ಲ ಬಾಯಲ್ಲಿ, ಅಷ್ಟು ನೋವು ಅವರಿಗೆ. ನೋಡಿ, ಈ ಥರ ಮತ್ತೆ ದೇವರು ಕೈ ಮುಗಿದು ನಮ್ಮ ತಾತ ಅವರು ಕಟ್ಟಾಕಿದ್ರು. ಔಷಧಿ ಹಚ್ತಾರೆ. ಔಷಧಿ ಹಚ್ಚಿಬಿಟ್ಟು ಆಮೇಲೆ
ಈ ಥರ ಪೊಟ್ಟು ಅಂಗಡಿಯಲ್ಲಿ ಸಿಗ್ತಾವಲ್ವ ಅವೇ ಪೊಟ್ಟೆ ನಮ್ಮ ತಾತ ಹಾಕೋದು. ನೀವು ಅನ್ಬೋದು ಅದೇ ಪೊಟ್ಟಿಗೆ ನೋವು ವಾಸಿ ಆಗುತ್ತೆ ಅಂತ. ನೀವು ಒಂದು ಸತಿ ಖಾಲಿ ಪೊಟ್ಟು ಹಾಕೊಂಡು ನೋಡ್ರಿ ವಾಸಿ ಆಗುತ್ತೋ ಇಲ್ಲೋ ಅಂತ ಗೊತ್ತಾಗುತ್ತೆ. ಆ ಔಷಧಿನೇ ಆ ಥರ ಕೆಲಸ ಮಾಡುತ್ತೆ. ನಮ್ಮ ತಾತ ಅವರು ಫಸ್ಟಿಗೆ ಈ ಥರ ಪೊಟ್ಟು ಹಾಕ್ತಿರ್ಲಿಲ್ಲ. ಅದು ಔಷಧಿ ಹಚ್ಬಿಟ್ಟು ಈ ಥರ ಮನೇಲಿ ಹಳೆವು ಲುಂಗಿ ಇರ್ತಿದ್ವಲ್ವ ಆ ಲುಂಗಿ ಕಟ್ತಿದ್ರು. ಈಗ ಬರ್ತಾ ಬರ್ತಾ ದಿನೇ ದಿನೇ ಒಂದು ಸ್ವಲ್ಪ ಈ ಥರ ಪೊಟ್ಟಿದಾವಲ್ವ ಸುಮ್ಮನೆ ಪೊಟ್ಟು ಹಾಕ್ಬಿಡೋಣ ಬಟ್ಟೆ ಯಾಕೆ ಕಟ್ಟಬೇಕು ಅಂತಂತ ಹಾಗಾಗಿ ಈ ಥರ ಪೊಟ್ಟು ಹಾಕ್ತಿದ್ದಾರೆ, ಬಟ್ಟೆ ಕಟ್ಟಲ್ಲ. ಸೊ ಮೊದಲೆಲ್ಲ ನಮ್ಮ ತಾತ ಭಾಳ ಜನ ಅಂದರೆ ನಮ್ಮ ತಾತ ಇದು ಒಂದು 10-12 ವರ್ಷದಿಂದ ಈ ಕೆಲಸ ಮಾಡ್ತಿರೋದು. 10-12 ವರ್ಷದ ಮುಂಚೆ ನಮ್ಮ ತಾತ ಬಟ್ಟೆನೇ ಕಟ್ತಿದ್ದಿದ್ದು ಯಾರನ್ನ ಬರಲಿ. ಈಗ ಪೊಟ್ಟು ಹಾಕ್ತಿರೋದಷ್ಟೇ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.